ಈಗಿನ ಇನ್ಸ್ಟಾಗ್ರಾಮ್ ನಾವು ನೋಡ್ಬೋದು. ಈಗಿನ ಇನ್ಸ್ಟಾಗ್ರಾಮ್ ಅಥವಾ ರೀಲ್ಸ್, ಶಾರ್ಟ್ಸ್ ಏನು ಬೇಕಾದ್ರೆ ನೋಡ್ಬೋದು. ಯಾರು ಕೆಟ್ಟದಾಗಿ ಡ್ಯಾನ್ಸ್ ಮಾಡಲಿ, ಯಾವುದೇ ಇದು ಸಾಂಗ್ಸಿಂಗ್ ಅಂದ್ರೆ ಹಾಡು ಹೆಂಗೆ ಬೇಕಾದ್ರೂ ಒಟ್ಟು ಕೆಟ್ಟದಾಗಿ ಹಾಡೋದು, ಕೆಟ್ಟದಾಗಿ ಡ್ಯಾನ್ಸ್ ಮಾಡೋದು ಅಥವಾ ಮೈ ಇವೆಲ್ಲ ತೋರಿಸೋದು. ಸೊ ನೋಡಿದಾಗ ಅದ್ರೊಳಗೆ ಲೈಕ್ಸು, ಶೇರ್ಸ್, ಕಮೆಂಟ್ಸು ಭಾಳ ಬಂದಿರುತ್ತೆ. ಸೊ ಕಮೆಂಟ್ಸ್ ಅದು ಆ್ಯಕ್ಚುಲಿ ಹೇಟೇ ಇರುತ್ತೆ. ಬಟ್ ಆದರೂ ಅಲ್ಗಾರಿದಮ್ ಟೀಚ್ ಆಗಿರೋದು ಅಂದರೆ ಹೈಯೆಸ್ಟ್ ಯಾವುದು ಕಮೆಂಟ್ಸ್ ಹೋಗ್ತದೆ, ಸೊ ಅದು ಎಲ್ಲರಿಗೂ ಪುಷ್ ಮಾಡ್ತಾ ಇರುತ್ತೆ ತೋರಿಸ್ಲಿಕ್ಕೆ ಎಲ್ಲರಿಗೂ. ಸೊ ಅದು ನಮಗೆ ಇನ್ನೂ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಯಾಕೆ ಹಿಂಗೆ ಅಂತ ಹೇಳಿದಾಗ, ಸೊ ನಮ್ಮ ಜನ್ರೇಷನ್ ಎಲ್ಲಿಗೆ ಹೋಗ್ತಿದೆ ಅಂತೇಳಿ. ಸೊ ನಾವು ನೋಡ್ತಿರ್ಬೋದು 17th ಸೆಂಚುರಿ, 18th ಸೆಂಚುರಿ, 19th ಸೆಂಚುರಿ ಒಳಗೆ ಎಷ್ಟು ರೆವಲ್ಯೂಷನ್ ಆಗಿತ್ತು ಅಂತೇಳಿ. ಅಂದ್ರೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಹೆಂಗಾಯಿತು. ಸೊ ನಮ್ಮ ಹ್ಯೂಮನ್ಸು ಒಂದು ಯಾರಾದರೂ ಹಿಂಗೆ 16th ಸೆಂಚುರಿ ಅಥವಾ 17th ಸೆಂಚುರಿ ಒಳಗೆ ನಾನು ಇದಕ್ಕೆ ಅಮೇರಿಕಾಗೆ ನಾನು ಕಾಲ್ ಮಾಡಿ ಅವ್ರು ಹೆಂಗೆ ಅದಾರ, ಏನು ಅದಾರ, ಆಮೇಲೆ ಅವ್ರು ಫೇಸ್ ಟು ಫೇಸ್ ನೋಡ್ಬೋದು ಈ ವಿತಿನ್ ಸೆಕೆಂಡ್ಸ್ ಅಂತ ಹೇಳಿದ್ರೆ, ಅದು ಟೆಲಿಪೋರ್ಟೇಷನ್ ಅಥವಾ ಇದು ದೇವ್ರು ನೀನು ಮಿರಾಕಲ್ ಅಂತೆಲ್ಲ ಏನೇನೋ ಮಾಡಿ ಇದು ಮಾಡ್ತಿದ್ರು. ಬಟ್ ಈಗ ಅದು ಒಂಥರ ಹೌದಾ ವಿಡಿಯೋ ಕಾಲು ಅಂತೇಳಿ ಸುಮ್ಮನೆ ಆಗ್ಬಿಡ್ತೀವಿ. ಸೊ ಅಂಥ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಮಟ್ಟ ಬಂದೀವಿ ನಾವು. ಸೊ ಈಗ ನೆಕ್ಸ್ಟ್ ಅದ್ರ ಫ್ಯೂಚರ್ ಏನಪ್ಪ ಅಂತ ಹೇಳೋದಕ್ಕೆ ಒಂದು ಸರ್ಕ್ಯಾಸಮ್ ಒಳಗೆ ಅಥವಾ ಯಾವುದೋ ಆಥರ್ ಅಥವಾ ಯಾರೋ ಅದು ಡೈರೆಕ್ಟರ್ ಅಥವಾ ಸ್ಕ್ರೀನ್ ರೈಟರ್ ಅಥವಾ ಇದು ಸ್ಟೋರಿ ರೈಟರ್ ಮೋಸ್ಟ್ಲಿ ಅವನು ಥಿಂಕ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರ್ಬೋದು. ಎಲ್ಲರೂ ಅಂದ್ಕೊಂಡಿರ್ಬೋದು ಮುಂದಿನ ಜನ್ರೇಷನ್ ಫುಲ್ ಇಂಟೆಲಿಜೆಂಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಬರ್ತಾ ಆದ್ರೆ ಆ ಫಿಲ್ಮ್ ಡೈರೆಕ್ಟ್ರ್ ಹೆಂಗೆ ನಂತರ ಹೋಗ್ತಾ ಜನ್ರೇಷನ್ ಒಂಥರ ಕೆಟ್ಟದಾಗಿ ಅಂದ್ರೆ ಫುಲ್ ಇಡಿಯಟ್ ಅಂದ್ರೆ ಡಂಬ್ ಅಂದ್ರೆ ದಡ್ರ ಆಗಿಬಿಡ್ತಾರೆ, ಫುಲ್ ಎಲ್ಲ ದಡ್ರ. ಸೊ ಎಲ್ಲರಿಗೂ ಅಂದ್ರೆ ಏನು ಅಂದ್ರೆ ಇಷ್ಟು ದಡ್ರಾಗಿರ್ತಾರೆ ಅಂದ್ರೆ ಅವ್ರಿಗೆ ಒಂಚೂರು ಕಾಮನ್ ಸೆನ್ಸ್ ಅಂದ್ರೆ ಕಾಮನ್ ಆಗಿರಲ್ಲ. ಸೊ ಅಂಥದ್ರೊಳಗೆ ಆ ಒಂದು ಫಿಲ್ಮ್ ಬರುತ್ತೆ, ಯಾವುದಂದ್ರೆ ಇಡಿಯೋಕ್ರಸಿ ಅಂತೇಳಿ. ಸೊ ಬೆಟರ್ ಅಂದ್ರೆ ನಾನು ನಿಮಗೆ ಹೇಳ್ತೀನಿ ಅಂತ ನೋಡ್ರಿ ಅಂತೇಳಿ, 2006 ಫಿಲ್ಮು. ಸೊ ಅದ್ರೊಳಗೆ ಒಂದು ಕಾನ್ಸೆಪ್ಟ್ ಅಂದ್ರೆ ಈ ಮೋಸ್ಟ್ ಅಗ್ಲಿಯಸ್ಟ್ ಶೂ ಅಥವಾ ಚಪ್ಪಲ್ ಯಾವ್ದಾರು ಇದ್ರೆ ಅದು ಕ್ರಾಕ್ಸ್ ಅಂತ ಹೇಳ್ತೀವಿ ಎಲ್ಲರೂ. ಅಂದ್ರೆ ರೇಟಿಂಗ್ಸ್ ಆಗಲಿ ರಿವ್ಯೂಸ್ ಒಳಗೆ ಮೊದಲಿನ ಥರ ಹೇಳ್ಕೊಂಬಂದಿದ್ದು ಹಂಗೆ. ಆದರೆ ಈಗ ರೆವಲ್ಯೂಷನ್ ಬಂದಿದ್ದು. ಸೊ ಅದು ಒಂಥರ ನಾರ್ಮ್ ಆಗೈತಿ. ಸೊ ಇದೊಂಥರ ಸೈಕಾಲಜಿಕಲ್ ಒಂಥರ ಅಂದರೆ ಇಂಪ್ಯಾಕ್ಟ್ ಅದು ಎಲ್ಲರಿಗೂ ಬೀಳೋದು. ಅಂದ್ರೆ ಒಬ್ಬ ಮನುಷ್ಯ ಒಂದು 1000 ಪರ್ಸನ್ ಇರೋ ಒಂದು ಗ್ರೂಪ್ ಒಳಗೆ ಕೆಟ್ಟದಾಗಿ ಡ್ಯಾನ್ಸ್ ಅಥವಾ ಕೆಟ್ಟದಾಗಿ ಏನೋ ಮಾಡತ್ತಂದ್ರೆ ಎಲ್ಲರೂ ನೋಡಿದ್ರು ಒಂಥರ ಹಿಂಗೆ ಮಾಡೋದು, ಅದು ಅವ್ನಿಗೆ ಎಂಬ್ಯಾರಸ್ಮೆಂಟ್ ಆಗ್ಬಿಡುತ್ತೆ. ಅದನ್ನ 999 ಪೀಪಲ್ ಒಂಥರ ಕೆಟ್ಟದಾಗಿ ಡ್ಯಾನ್ಸ್ ಮಾಡೋದು, ಕೆಟ್ಟದಾಗಿ ಹಿಂಗೆ ಮಾಡಿದಾಗ ಏನಾಗುತ್ತೆ, ಆ ಒಬ್ಬ ಪರ್ಸನ್ ಕರೆಕ್ಟ್ ಇದ್ದವನು ಅಂದರೆ ಎಲ್ಲರೂ ಕರೆಕ್ಟ್ ಅದಾರಲ್ಲ ಅಂತೇಳಿ ಅವ್ನಿಗೆ ಎಂಬ್ಯಾರಸ್ಮೆಂಟ್ ಆಗೋಲ್ಲ. ಸೊ ಅವನು ಜಾಯ್ನ್ ಆಗ್ತಾನೆ. ಅವನು ಒಂಥರ ಕೆಟ್ಟದಾಗಿ ಡ್ಯಾನ್ಸ್ ಮಾಡಿ ಕೆಟ್ಟದಾಗಿ ಒಂಥರ ಕುಣಿಯೋದು, ಹಾಡೋದು ಒಂಥರ ಮಾಡ್ದಿರ್ತಾನೆ. ಸೊ ಒಂಥರ ಅಪ್ರೋಪ್ರಿಯೇಟ್ ನಂಬರ್ ಆಫ್ ಪೀಪಲ್ ಯಾರು ಅದನ್ನ ಸೇಮ್ ಕೆಟ್ಟದಾಗಿ ಮಾಡೋದು ಅಥವಾ ಒಳ್ಳೇದಾಗಿ ಮಾಡ್ತಾರಲ್ಲ, ಸೊ ಆ ಟೈಪ್ ಒಳಗೆ ಅಂದ್ರೆ ಈಗೆಲ್ಲ ನಮ್ಮ ಜನ್ರೇಷನ್ ಒಳಗೆ ಅಪ್ರೋಪ್ರಿಯೇಟ್ ನಂಬರ್ ಆಫ್ ಪೀಪಲ್ ಏನು ಮಾಡತ್ತಾರ, ಒಳ್ಳೇದು ಮಾಡಬೇಕು ಅಂದ್ರೆ ಲೈಕ್ ದುಡ್ಡು ಗಳಿಸ್ಬೇಕು, ಆಮೇಲೆ ಟೆಕ್ನಾಲಜಿ ರೆವಲ್ಯೂಷನ್ ತರಬೇಕು, ಸೊ ನಾವು ದೊಡ್ಡದಾಗಿ ಸಾಧಿಸ್ಬೇಕಂತೇಳಿ. ಸೊ ಅದೊಂಥರ ಅಪ್ರೋಪ್ರಿಯೇಟ್ ನಂಬರ್ ಆಫ್ ಪೀಪಲ್ ಅದು ಮಾಡ್ತಿದ್ದಾರೆ. ಸೊ ಅವ್ರಿಗೆ ಒಂಥರ ಅದು ಮಾಡ್ತಿದ್ದು ಚಲೋ ಅಂದ್ರೆ ಲೈಕ್ ಅಂದ್ರೆ ಮಾಡ್ಬೇಕಂತೇಳಿ ಒಂದು ನಾರ್ಮ್ ಸೆಟ್ ಮಾಡ್ಯಾರ. ಅದಕ್ಕೆ ಥಿಂಕ್ ಮಾಡಿರಿ. ಸೊ ಸಕ್ಸಸ್ಫುಲ್ ಅನ್ನೋದು ಭಾಳ ಡಂಬೆಸ್ಟ್. ಆಮೇಲೆ ಆರಾಮ್ಸೆ ಮನೆಯೊಳಗಿದ್ದು ಒಂಥರ ಗುಂಡ ಥರ ಇದ್ದು ಆರಾಮ್ಸೆ ಇದ್ರೆ ಅದ ಒಂಥರ ಲೈಫು ಫುಲ್ಲು ಬೊಂಬಾಟು, ಒಂಥರ ಆರಾಮ್ಸೆ ಇರೋದು ಬೊಂಬಾಟು, ಆಮೇಲೆ ಕಂಫರ್ಟ್ ಆಗಿರೋದು ಒಂಥರ ಚಲೋ ಅಂಥೇಳಿ ಯಾರಾದರೂ. ಆಮೇಲೆ ಏನು ಕೆಲಸ ಮಾಡಲಾರ್ದ, ಏನು ಎಕ್ಸಸೈಸ್ ಮಾಡಲಿರ್ದ, ಬರೀ ಸುಮ್ಮನೆ ತಿನ್ನೋದು, ಉಣ್ಣೋದು, ಮಲಗೋದು, ಇದನ್ನು ನಾರ್ಮ್ ಯಾರಾದರೂ ಪೂರ್ತಿ ಇನ್ಫ್ಲುಯೆನ್ಸರಿಂದ ಹಿಡಿದು ಎಲ್ಲರೂ ಸ್ಟಾರ್ಟ್ ಮಾಡಿಬಿಟ್ರೆ ಅಂದ್ರೆ ಸೊ ಒಂಥರ ಅದು ನಾರ್ಮ್ ಆಗ್ಬಿಡುತ್ತೆ. ಎಲ್ಲರ ಕಡೆಯಿಂದ ನಾರ್ಮಲ್ ಅಪ್ರೋಪ್ರಿಯೇಟ್ ನಂಬರ್ ಆಫ್ ಪೀಪಲ್ ಅಪ್ರೋಪ್ರಿಯೇಟ್ ನಂಬರ್ ಆಫ್ ಪೀಪಲ್ ಮಾಡ್ತಿದ್ದಾರೆ ಅಂತೇಳಿ ಒಂಥರ ನಾರ್ಮಲ್ ಮಾಡಿಬಿಡ್ತಾರೆ. ಲೈಕ್ ಒಂದು ರೆವಲ್ಯೂಷನ್ ಅಂದ್ರೆ ಒಂಥರ ರೆವಲ್ಯೂಷನ್ ಅನ್ನೋಕ್ಕಿಂತ ಒಂದು ಅವೇರ್ನೆಸ್ ಹೇಳ್ಬೋದು. ಅವೇರ್ನೆಸ್ಸು ಹಿಂಗೆ ಸ್ಟಾರ್ಟ್ ಆಯ್ತು. ಯಾವ ಅಂದ್ರೆ ಹುಡುಗಿರ್ ಕ್ಲೀವೇಜ್ ಬಗ್ಗೆ. ಸೊ ಹುಡುಗಿರ್ ಕ್ಲೀವೇಜ್ ತೋರಿಸ್ತಾರಲ್ಲ, ಸೊ ಅದೊಂಥರ ನಮ್ಮ ಇಷ್ಟ ಅಂಥೇಳಿ ಅದು ಒಂಥರ ಕ್ಯಾಂಪೇನ್ ನಡೀತು. ಸೊ ನನ್ನ ಇಷ್ಟ ಅದು, ಮೈ ಚಾಯ್ಸ್, ಮೈ ಲೈಫ್, ಮೈ ಆ್ಯಟಿಟ್ಯೂಡ್ ಅಂತೇಳಿ ಒಂಥರ ಆ 2010 ಆದಮೇಲೆ ಅಂದರೆ 2012 ಆದಮೇಲೆ ಸ್ವಲ್ಪ ಜಾಸ್ತಿ ಹೋಗ್ತು. ಸೊ ಅದೊಂಥರ ಅಪ್ರೋಪ್ರಿಯೇಟ್ ನಂಬರ್ ಆಫ್ ಪೀಪಲ್ ಮಾಡ್ತಿರೋದ್ರಿಂದ ಯಾರು ಕ್ಲೀವೇಜ್ ತೋರಿಸಿದಲ್ಲ ಅವರು ಸ್ಟಾರ್ಟ್ ಮಾಡಿದ್ರು ಹುಡುಗಿಯರು. ಅಂದರೆ ಫೆಮಿನಿಸ್ಟ್, ಸ್ವಲ್ಪ ಫೆಮಿನಿಸ್ಟ್ ಒಳಗಿರ್ತಾರೆ, ಫೆಮಿನಿಸ್ಟ್ ಒಳಗೆ ಆಮೇಲೆ ತೋರಿಸ್ಬೇಕನ್ನೋರು ತೋರಿಸಿದ್ರು. ಬೇಡಪ್ಪ ತೋರಿಸೋದು ನನಗೆ ಇಷ್ಟ ಆಗಲ್ಲ ಅನ್ನೋರು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಪ್ರೋಪ್ರಿಯೇಟ್ ನಂಬರ್ ಆಫ್ ಪೀಪಲ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ. ಸೊ ಇನ್ಫ್ಲುಯೆನ್ಸರ್ ಇದರಿಂದ ಹಿಂಗೆ ಮಾಡ್ತಿರೋದ್ರಿಂದ ಪುಷ್ ಮಾಡ್ದಂಗೆ ಅದು ಒಂಥರ. ಸೊ ಇದೇ ರೀತಿ ಒಬ್ಬ ಹೈಲಿ ಅಂದ್ರೆ ಸಕ್ಸಸ್ಫುಲ್ ಪೀಪಲ್ ಅಥವಾ ಯಾರೊಬ್ಬರು ಡಮ್ ಮಾಡಿದ ಚಲೋ ಅಂದ್ರೆ ಏನು ಕೆಲಸ ಮಾಡಲಿಲ್ಲ ಚಲೋ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಇನ್ನೂ ಕೇಳಿದವ್ರು ಎಲ್ಲರೂ ಸ್ಟಾರ್ಟ್ ಮಾಡಿದ್ರಂದ್ರೆ, ಸೊ ನೀವು ಫುಲ್ ಹಾನೆಸ್ಟಾಗಿ ಎಲ್ಲ ಇದ್ದಂದ್ರೆ
ಫುಲ್ ಏನು ಮಾಡ್ತೀರಿ ಹೌದಪ್ಪ ಅಡ್ಡ ಅಂತ ಸುಮ್ಮನೆ ಬರೀ ಮಕ್ಕೊಳೋದು ಉಣ್ಣೋದು ಅದ ಮಾಡಿದ್ರೆ ಅದ ಲೈಫ್ ಅದ ಒಂಥರ ಚಲೋ ಅಂತ ಅನ್ಸಿದ್ರೆ ಅದು ಒಂಥರ ಅಪ್ರೋಪ್ರಿಯೇಟ್ ನಂಬರ್ ಆಫ್ ಪೀಪಲ್ ಮಾಡ್ತಿದ್ದಾರೆ ಅಂಥೇಳಿ ನೀವು ಮಾಡ್ತೀರಾ ಅದು ಒಂಥರ ನಾರ್ಮಲ್ ಆಗಿಬಿಡುತ್ತೆ ಅಂದ್ರೆ ಒಂಥರ ನಾರ್ಮ್ ಆಗಿಬಿಡುತ್ತೆ. ಸೊ ಎಕ್ಸಾಂಪಲ್ ಏನಂದ್ರೆ ಬೆಸ್ಟ್ ಎಕ್ಸಾಂಪಲ್ ಏನು ಹೇಳತ್ತಾನ ಬಿಡಪ್ಪ ಏನು ಅರ್ಥ ಆಗತ್ತಿಲ್ಲ ಅಂದ್ರೆ ಹಾನೆಸ್ಟ್. ಈಗ ಅನ್ಕೋಬೋದು ಅಂದರೆ ಎಷ್ಟು ಕರಪ್ಟ್ ಅದಾರಪ್ಪ ಪೀಪಲ್ ಸೆಲ್ಫಿಶ್ ಅದಾರ ಅಂಥೇಳಿ. ಸೊ ಇದು ನಾರ್ಮ್ ಆಗಿಬಿಡುತ್ತೆ ಎಲ್ಲ ಕಡೆ ನಾರ್ಮ್. ಅಂದ್ರೆ ಅಪ್ರೋಪ್ರಿಯೇಟ್ ನಂಬರ್ ಆಫ್ ಪೀಪಲ್ ಏನು ಮಾಡತ್ತಾರ ಹಾನೆಸ್ಟ್ ಇಲ್ಲ ಸೆಲ್ಫಿಶ್ ಅದಾರ. ಸೊ ಏನದು ಅಂದ್ರೆ ತೋರ್ಸಾತೈತಿ ಲೈಕ್ ಜಗತ್ತು ಸೆಲ್ಫಿಶು ಹಾನೆಸ್ಟ್ ಅಂಥೇಳಿ ತೋರ್ಸಾತೈತಿ. ಸೊ ನಾವು ಹಾನೆಸ್ಟ್ ಇದ್ದರೂ ನಮಗೊಂಥರ ಚಲೋ ಅನ್ಸ ಅಂದ್ರೆ ಲೈಕ್ ಅಂದ್ರೆ ಹಾನೆಸ್ಟ್ ಇದ್ದು ಏನು ಉಪಯೋಗ, ಸತ್ಯ ಹೇಳಿ ಯಾವನು ಏನು ಕೊಂಡ್ಕೊಂಡಾನ ಅಂಥೇಳಿ ಆ ಒಂದು ಮೆಂಟಾಲಿಟಿ ಬೆಳೆದ್ಬಿಡುತ್ತೆ. ಇದ್ದೇ ಎಕ್ಸಾಂಪಲ್ ಇದ್ದೇ ಒಂದು ಸೈಕಾಲಜಿ ಇಂಪ್ಯಾಕ್ಟ್ ಮಾಡೋದು. ಲೈಕ್ ಯಾರಾದ್ರೂ ಹೇಳ್ತಿರ್ತಾರೆ ಫಿಲ್ಮ್ ನೋಡಿದ್ರೆ ನಮಗೇನಿದು ಅನ್ಸಲ್ಲ ಅಂದರೆ ನಮಗೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗೋಲ್ಲ ಅಥವಾ ಅಂದ್ರೆ ನಾವು ಅದರಿಂದ ಇದಾಗಲ್ಲ ಅಂತ ಹೇಳ್ತೇವೆ, ಜಸ್ಟ್ ಟೈಮ್ ಪಾಸ್ ಆಗಿ ನೋಡ್ತೇವೆ ಅಂತ ಹೇಳ್ತೀವಿ. ಬಟ್ ಇಟ್ ಈಸ್ ವೆರಿ ವೆರಿ ರಾಂಗ್. ನಾವು ನೋಡೋದು ಸಬ್ಕಾನ್ಷಿಯಸ್ ಲೆವೆಲಿಂದ ನೋಡಿದಾಗ ನಾವು ಪ್ರತಿಯೊಂದು ನೋಡೋದು ಮಾಡೋದು ಕೇಳೋದು ಅದರ ಊಟ ಮಾಡೋದ್ರಿಂದ ಹಿಡಿದು ಎಲ್ಲ ಪೂರ್ತಿ ಅಬ್ಸರ್ವ್ ಮಾಡ್ತೀವಲ್ಲ ನಾವು ವಾಟ್ ವಿ ಕನ್ಸ್ಯೂಮ್ ದ್ಯಾಟ್ ವಿ ಬಿಕಮ್ ಅಂಥೇಳಿ. ಸೊ ನಾವು ಯಾವುದೇ ಒಂದು ವೈಲೆನ್ಸ್ ನೋಡಿದ್ರು ನಾವು ಅದೇ ಟೈಪ್ ಮಾಡ್ತೀವಿ. ಆ ವೈಲೆನ್ಸ್ ಅದು ದೊಡ್ಡದಿದ್ರೆ ನಾವು ಒಂದು 0.1% ಮಾಡ್ತೀವಿ ಅಷ್ಟೇ. ಸೊ ಇನ್ನೊಬ್ಬರು ಬೇರೆ ಲೆವೆಲ್ ಒಳಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಸೊ ನಾವು ಎಲ್ಲರಿಗೂ ಜನ್ರಲೈಸ್ ಮಾಡಲ್ಲ, ಎಲ್ಲರಿಗೂ ಹತ್ತದ ಅಂತೇಳಿ. ಸೊ ಎಲ್ಲರಿಗೂ ಒಂಥರ ಲಿಟಲ್ ಆಗಿ ಅಂದ್ರೆ ಆ ಟೇಸ್ಟ್ ಬರ್ತದೆ. ಅಂದ್ರೆ ಲೈಕ್ ಸಬ್ಕಾನ್ಷಿಯಸ್ಲಿ ಚೇಂಜ್ ಆಗ್ತಿರ್ತಾರೆ. ಆದ್ರೆ ಎಲ್ಲರೂ ಒಂದೇ ರೀತಿ ಚೇಂಜ್ ಆಗಲ್ಲ. ಅದಕ್ಕೆ ನಮಗೆ ಅದು ಒಂದು ಮೀಟ್ರಲ್ಲಿ ಅಳಿಯೋಕೆ ಎಷ್ಟು ಜನ ಅಂದರೆ ಯಾರಿಗೆ. ಸೊ ಯಾರೋ ಒಬ್ಬರ ಎಕ್ಸಾಂಪಲ್ KGF ಫಿಲ್ಮ್ ನೋಡಿ ಅವನೊಬ್ಬ ಮರ್ಡರ್ ಮಾಡ್ದೆ. ಸೊ ಇನ್ನೊಬ್ಬ KGF ಫಿಲ್ಮ್ ನೋಡಿ ಒಬ್ಬನಿಗೆ ಫುಲ್ ಆ ಮೋಟಿವೇಶನ್ ಬಂದು ಅವನು ಒಳ್ಳೆಯನಿದ್ರೂ ಅವ್ನಿಗೆ ಹೊಡೆದ. ಸೊ ಲೈಕ್ ಎಲ್ಲರಿಗೂ ಒಂದೊಂದು ಮೀಟ್ರ್ ಇಲ್ಲ. ಅಂದ್ರೆ ಇವನು ಇಷ್ಟು ಸ್ಕೇಲ್ 1 to 10 ಒಳಗೆ ಒನ್ ಅಷ್ಟು ವೈಲೆನ್ಸ್ ಮಾಡ್ದೆ. ಆಮೇಲೆ ಅವನು ಮರ್ಡ್ರ್ ಮಾಡ್ದವ್ನು ಕೆಟ್ಟವನಿಗೆ ಅಂದ್ರೆ ಒಳ್ಳೆನಿಗೆ ಮರ್ಡ್ರ್ ಮಾಡ್ದೆ ಅಂದ್ರೂ ಸ್ಕೇಲ್ 1 to 10 ಒಳಗೆ 10 ಬಂದಾನ. ಅದು ನಾವು ಹಿಂಗೆ ಹೇಳೋಕ್ಕಾಗಲ್ಲ ಇವ್ರಿಗೆ KGF ಅಂದ್ರೆ ವೈಲೆನ್ಸ್ ತರಿಸಿಲ್ಲ ಅಂತೇಳಿ. ಸೊ ಲೈಕ್ ಎಲ್ಲರಿಗೂ ವೈಲೆನ್ಸ್ ಹಿಂಗೆ ಫಿಲ್ಮ್ ನೋಡಿದಾಗ ಅವ್ರವ್ರ ಕೆಪಾಸಿಟಿ ಅವ್ರವ್ರ ಬ್ರೈನ್ ತಕ್ಕಂಗೆ ಅವರಿಗೆ ಸಬ್ಕಾನ್ಷಿಯಸ್ಲಿ ಅವರಿಗೆ ಅಂದ್ರೆ ತಾಗುತ್ತದು. ಸೊ 0.0000001% ಪ್ಲಸ್ ಇನ್ನೊಬ್ರಿಗೆ 1%, ಇನ್ನೊಬ್ಬರಿಗೆ 12%, ಇನ್ನೊಬ್ಬರಿಗೆ 20% ಹಿಂಗೂ ಹೋಗ್ಬೋದು. ಸೊ ವೇರಿಯೇಷನ್ ಆಗುತ್ತೆ. ಬಟ್ ಅಲ್ಟಿಮೇಟ್ಲಿ ಸಬ್ಕಾನ್ಷಿಯಸ್ಲಿ ಅವನಿಗೆ ಅದು ಹೋಗುತ್ತೆ. ಸೊ ಎಕ್ಸಾಂಪಲ್ ಟ್ರೈ ಮಾಡ್ಬೇಕಂದ್ರೆ ಒಂದು 21 days ನೀವು ಜಸ್ಟ್ ಉಪ್ಪು ಖಾರ ಇಲ್ದಂಗೆ ತಿನ್ನಿರಿ. ಆಮೇಲೆ ಯಾವುದೇ ಎಂಟರ್ಟೈನ್ಮೆಂಟ್ ಆಗಲಿ ಯಾವುದೇ ನೋಡಬೇಡ್ರಿ. ಬರೀ ನಿಮ್ಮ ಯಾವ್ದು ರಿಲೀಜನ್ ಐತಲ್ಲ ಆ ರಿಲೀಜನ್ ಒಳಗೆ ಏನೇನು ಐತಿ ಎಲ್ಲ ಬರೀ ಅದ ನೋಡ್ಕೊತೀರಿ. ಸೊ ಲೈಕ್ ಲೈಟರ್ ಹೆಡ್. ಆಮೇಲೆ ಎಕ್ಸಸೈಸ್ ಮಾಡಿರಿ, ದಿನ ಮೆಡಿಟೇಷನ್ ಮಾಡಿರಿ, ಸಾಕು. ಸೊ ಆ 21 days ಮಾಡಿರಿ, ಭಾಳ ಮಸ್ತ್ ಇರ್ತೀರಿ. ಸೊ ನೆಕ್ಸ್ಟ್ 21 days ಏನು ಮಾಡಿರಿ ಅಂದ್ರೆ ಬರೀ ಪೊಲಿಟಿಕ್ಸ್ ನೋಡಿರಿ, ಪೊಲಿಟಿಷಿಯನ್ಸ್, ಆಮೇಲೆ ವೈಲೆನ್ಸ್ ಮೂವಿ ನೋಡಿರಿ, ಆಮೇಲೆ ಬರೀ ಉಪ್ಪು ಖಾರ ಜಾಸ್ತಿ ಇರುತ್ತೆ ತಿನ್ನಿರಿ. ಸೊ ಇದೊಂದು ಜರ್ನಲ್ ಒಳಗೆ ಬರೀರಿ ಏನೇನು ಚೇಂಜ್ ಪ್ಯಾಟರ್ನ್ಸ್ ಏನೇನು ಅದು ಅಂತೇಳಿ. ಸೊ ಅವನೇನಾದ್ರೂ ಎರಡೂ ಇದ್ರೊಳಗೂ ಅಂದ್ರೆ ಕರೆಕ್ಟ್ ಇದ್ದ. ಆಮೇಲೆ ಸೆಕೆಂಡ್ ಒಳಗೆ ಎಕ್ಸಸೈಸು ಮಾಡಬೇಡ್ರಿ, ಯಾವುದಿಲ್ಲ, ಆರಾಮ್ಸೆ ಕುಂದ್ರಿ ಇಷ್ಟ. ಸೊ ಇಷ್ಟ ಮಾಡಿರಿ. ಆ 21 ದಿನ ಈ 21 ದಿನ ಕಂಪೇರ್ ಮಾಡಿರಿ. ಸೊ ಗೊತ್ತಾಗುತ್ತೆ ಲೈಕ್ ಅಂದ್ರೆ ಹೆಂಗೆ ಚೇಂಜ್ ಆಗ್ತದೆ ಅಂತೇಳಿ. ಸೊ ಹ್ಯೂಮನ್ ಹಂಗೆ. ಸೊ ಆ ಇಡಿಯೋಕ್ರೆಸಿ ಒಳಗೂ ಅಂದ್ರೆ ಅಷ್ಟು ಅಂದ್ರೆ ಡೀಟೇಲ್ ಒಳಗೆ ಗೊತ್ತಾಗುತ್ತೆ. ಲೈಕ್ ಆ ಫಿಲ್ಮ್ ಈ ಥರ ಹೇಳಲ್ಲ, ಬಟ್ ಡೀಟೇಲಿಂಗ್ ಒಳಗೆ ಹಿಂಗೆ ಹೇಳುತ್ತೆ ಹಿಂಗೆ ನಮ್ಮ ಜನ್ರೇಷನ್ ಅಂದ್ರೆ ಹಿಂಗೆ ಹೋಗ್ತಿದೆ ಅಂಥೇಳಿ. ಲೈಕ್ ಇದು ಒಂದು ಫಿಲ್ಮ್ ಶಾರ್ಟ್ ಸಮ್ಮರ್ ಏನಂದ್ರೆ ಒಬ್ಬನ ಎವ್ರೇಜ್ ಫುಲ್ ಹ್ಯೂಮನ್ ಹಿಸ್ಟ್ರಿ ಒಳಗೆ ಅಂದ್ರೆ ಹ್ಯೂಮನ್ ಆ ಜನ್ರೇಷನ್ ಒಳಗೆ ಎವ್ರೇಜ್ ಪರ್ಸನ್ ಅವನು. ಸೊ ಎವ್ರೇಜ್ ಪರ್ಸನ್ ಅಂಥವನು ಪ್ಲಸ್ ಪ್ರಾಸ್ಟಿಟ್ಯೂಟಿಗೆ ಟೈಮ್ ಮಿಷನಿಂದ 2500 ಕಳಿಸ್ತಾರೆ. ಸೊ ಅವನು ಮೋಸ್ಟ್ ಸ್ಮಾರ್ಟೆಸ್ಟ್ ಪರ್ಸನ್ ಇನ್ ದ್ಯಾಟ್ ಜನ್ರೇಷನ್ ಅಂತೇಳಿ ಕ್ವಾಲಿಫೈ ಆಗ್ತಾನೆ. ಸೊ ಅವನು ವೈಸ್ ಪ್ರೆಸಿಡೆಂಟಿಂದ ಪ್ರೆಸಿಡೆಂಟ್ ಆಗ್ತಾನೆ ಆಫ್ ದ್ಯಾಟ್ ಕಂಟ್ರಿ, ಅಮೇರಿಕನ್ ಕಂಟ್ರಿ. ಸೊ ಲೈಕ್ ಇಲ್ಲಿ PM ಹೆಂಗೋ ಹಂಗೆ. ಸೊ ಮೋಸ್ಟ್ ಸ್ಮಾರ್ಟೆಸ್ಟ್ ಪೀಪಲ್ ಅಂತೇಳಿ. ಸೊ ನೀವು ಅನ್ಕೋಬೋದು ಅದ್ರೊಳಗೆ ಕ್ರಾಕ್ಸು ತೋರಿಸ್ಯಾರ ಲೈಕ್ 2006 ಒಳಗೆ. ಸೊ ಡಂಬೆಸ್ಟ್ ಪೀಪಲ್ ಹಾಕೋತಾರೆ ಇಂಥ ಚಪ್ಪಲಿಗಳನ್ನು ಅಂತೇಳಿ ತೋರಿಸ್ತಾರೆ. ಸೊ ಈಗ ಆ್ಯಕ್ಚುಲಿ ಅದು ನಾರ್ಮ್ ಆಗೈತಿ. ಸೊ ನಮಗೆ ಅನ್ಸಲ್ಲ ಈ ಕ್ರಾಕ್ಸ್ ಆಗಲೇ ಇಲ್ಲಪ್ಪ ಅಂತೇಳಿ. ಬಟ್ ಈಗಲ್ಲ, ಆ್ಯಕ್ಚುಲಿ ನೀವು ರಿಪೋರ್ಟ್ ಆಗಲಿ ಅಥವಾ ಯಾವುದೋ ಒಂದು ನೋಡಿರಿ, ಮೋಸ್ಟ್ ಅಗ್ಲಿಯೆಸ್ಟ್ ಯಾವತ್ತು ಬರೋದು ಕ್ರಾಕ್ಸ್ ಬರುತ್ತೆ. ಆಮೇಲೆ ಆ ಫಿಲ್ಮ್ ಒಳಗೆ ಡೀಟೇಲ್ಸ್ ಏನಂದ್ರೆ ಫಸ್ಟ್ ಒಂದು ಸೀನ್ ಬರುತ್ತೆ, 2 ಇಂಟರ್ವ್ಯೂ ಸೀನ್ ಬರುತ್ತೆ. ಒಂದು ಮೋಸ್ಟ್ ಹೈ IQ ಪರ್ಸನ್ ಅಂದ್ರೆ ಪೇರೆಂಟ್ಸ್ ಅಂದ್ರೆ ಕಪಲ್ಸ್, ಲೋ IQ ಕಪಲ್ಸ್ದು ಇಂಟರ್ವ್ಯೂ ಬರುತ್ತೆ. ಹೈ IQದು ಕಪಲ್ಸ್ದು ಏನಂತಾರೆ ಅಂದ್ರೆ ನಮ್ಮ ಮಕ್ಕಳೆಲ್ಲ ನೋಡ್ತೀವಿ, ಇನ್ನೊಂದು 5 ವರ್ಷ ಅಂದರೆ ನೋಡ್ತೀವಿ, ನಾವು ಮುಂದೆ ಮಾಡ್ಕೋತೀವಿ ಅಂತೇಳಿ. ಬಟ್ ಇವರು
ಲೋ ಐ ಕ್ಯೂ ಫುಲ್ ಅಂದ್ರೆ ಮಕ್ಳ ಮೇಲೆ ಮಕ್ಕಳು. ಸೊ ಇವರು ನೆಕ್ಸ್ಟ್ ಮಾಡೋದು ಪೋಸ್ಟ್ಪೋನ್ ಮಾಡ್ತಾ ಮುದುಕಿ ಆಗಿ ಆಮೇಲೆ ಗಂಡನೂ ಸಾಯ್ತಾನೆ. ಸೊ ಆಕೆ ಏನಂತಾರೆ ಮೋಸ್ಟ್ಲಿ ಫ್ರೋಝನ್ ಮಾಡಿ ಯಾರಾದ್ರೂ ಹೈ ಐ ಕ್ಯೂ ಸಿಕ್ಕ ಅಂದ್ರೆ ಅವಾಗ ನೋಡ್ಬೋದು ಅಂತೇಳಿ ಆಮೇಲೆ ಆಕೆನೂ ಸಾಯ್ತಾಳೆ, ಮುಗೀತು. ಸೊ ಇಂಥ ಸ್ಮಾರ್ಟೆಸ್ಟ್ ಹೈಯೆಸ್ಟ್ ಐ ಕ್ಯೂ ಇದ್ದೋ ಪೀಪಲ್ಸ್ ಎಲ್ಲ ಹಂಗೆ ಸಾಯ್ತಾರೆ. ಅಂದರೆ ಮಾಡ್ತೀವಿ ಅಂತೇಳಿನ ಸತ್ತು ಬಿಡ್ತಾರೆ. ಲೈಕ್ ಅವ್ರದ್ದು ಪಾಪ್ಯುಲೇಷನ್ ಕ್ಷೀಣ ಆಗುತ್ತೆ. ಈ ಡಂಬೆಸ್ಟ್ ಪೀಪಲ್ ಅನ್ನೋ ಈ ಲೋ ಐ ಕ್ಯೂ ಪೀಪಲ್ಸ್ ಪಾಪ್ಯುಲೇಷನ್ ಗಗರ ಅಂತೇಳಿ ಫುಲ್ ಓವರ್ ಎಕ್ಸ್ಪ್ಲೋರ್ ಆಗಿಬಿಡುತ್ತೆ ಎಲ್ಲ. ಅಂದರೆ ಲೈಕ್ ಒಂದು ಕಪಲಿಂದ ತೋರಿಸಿದ್ರು, ಬಟ್ ಎಲ್ಲರಿಗೂ ಹಂಗೆ ಹೇಳತ್ತಾರೆ ಎಲ್ಲ ಅಂದ್ರೆ ಫುಲ್ಲು. ಸೊ ಈ ಡಂಬೆಸ್ಟ್ ಪೀಪಲ್ದ ಒಂದು ಫುಲ್ ಇಡೀ ಪೂರ್ತಿ ವರ್ಡ್ ಆಗಿಬಿಟ್ಟೈತಿ. ಸೊ ಇದರಿಂದ ಏನಾಯ್ತಪ್ಪ ಅಂದ್ರೆ ಪಾಪ್ಯುಲೇಷನ್ ಓವರ್ ಎಕ್ಸ್ಪ್ಲೋರ್ ಆಗಿದ್ದರಿಂದ ಎಲ್ಲರೂ ಅಂದ್ರೆ ಡಂಬ್ ಮಾಡೋದು ಕಾಮನ್ ಸೆನ್ಸ್ ಅಂತ ಅನ್ಸ್ಬಿಡ್ತಾರೆ. ಸೊ ಅದ್ರೊಳಗೆ ನನಗೆ ಆ ಸೀನ್ ಒಳಗೆ ಒಂದು ಇಷ್ಟ ಆಗಿದ್ದೇನೆಂದ್ರೆ, ನಾವು ಆ್ಯಕ್ಚುಲಿ ಈಗ ಅಂತೀವಿ ಅಂದ್ರೆ ಲೈಕ್ ಫ್ಯಾನ್ ಫಾಲೋಯಿಂಗ್ ಅಂತೀವಲ್ಲ. ಸೊ ಈಗ ಪಿಕ್ಚರ್ ನೋಡೋ ಮುಂದೆ ಎಂಥ ಇದು ಅಂತೇಳಿ ಫುಲ್ ಫೋಟೋ ಗಿಡೋ ಅಂದ್ರೆ ಫಿಲ್ಮ್ ಎಲ್ಲ ಫುಲ್ ರಿಲೀಸ್ ಆದಾಗ ಫೇಮ್ ಬಂದಾಗೆಲ್ಲ ಹೀರೋ ಆದಾಗ ಕ್ಯಾಮ್ರಾ ತೋರಿಸಿ ನಮಗೆ ಇದು ಮಾಡಿರಿ, ಇದು ಫೋಟೋ ಸೆಲ್ಫಿ ಅದೆಲ್ಲ ಹೊಡ್ಕೊಂತ ಹಿಂಗೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಇದು ಹೀರೋಯಿನ್ಸ್ ಯಾಕಂದ್ರೆ ಇದೊಂದು ನಾರ್ಮ್ ನಮಗದು. ಯಾಕಂದ್ರೆ ಹೀರೋಗೆ ಲೈಕ್ ಸೆಲೆಬ್ರಿಟಿ ಹಿಂಗೆ ಅದು ನಾರ್ಮ್ ಏನಾಗುತ್ತಂದ್ರೆ ಅಲ್ಲಿ ಪಾನ್ ಸ್ಟಾರ್ಸ್ ಅಂದ್ರೆ ಈ ಪಾನ್ ಸ್ಟಾರ್ಸ್ ಎಲ್ಲ ಹಿಂಗೆ ಅವ್ರೇನಾಗ್ತಾರೆ, ಅವ್ರೊಂಥರ ಫೇಮಿಗೆ ಬರ್ತಾರೆ. ಫುಲ್ ಫೇಮಿಗೆ ಬಂದು ಆಮೇಲೆ ಒಂಥರ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ಬಂದು ಗೆಲ್ತಾರೆ. ಸೊ ಅನ್ಕೋಬೋದು ಪಾನ್ ಸ್ಟಾರ್ಸ್ ಅಂದ್ರೆ ರೂಲ್ ಮಾಡಾಕತ್ರ ಕಂಟ್ರಿ ಹೆಂಗಿರ್ಬೋದು ಅಂಥೇಳಿ. ಸೊ ಇದು ಒಂದು ಬೇರೆ ಕಥೆ ಆಯಿತು. ಆಮೇಲೆ ಅವ್ರಿಗೆ ಇನ್ನೊಂದು ಈಗೀಗ ನಾವು ನೋಡ್ಬೋದು ಎಲೆಕ್ಟ್ರೋಲೈಟ್ಸ್ ಅಂತೇಳಿ. ನಿಮಗೆ ಆ್ಯಕ್ಚುಲಿ ಗೊತ್ತಿರ್ಬೋದು ಎಲೆಕ್ಟ್ರೋಲೈಟ್ಸ್ ಭಾಳ ಎಷ್ಟು ಇಂಪಾರ್ಟೆಂಟ್ ಬರತೈತಿ ಈಗೀಗ ಜನ್ರೇಷನ್ ಒಳಗೆ. ಎಲೆಕ್ಟ್ರೋಲೈಟ್ಸ್ ನೀರು ಅಂದ್ರೆ ಎಲೆಕ್ಟ್ರೋಲೈಟ್ ಇರ್ಬೇಕು ನೀರೊಳಗೆ, ಭಾಳ ಎನರ್ಜಿ ಡ್ರಿಂಕ್ ಅದು ಒಂಥರ ಫುಲ್ ಎನರ್ಜಿ ಇರುತ್ತೆ ಅಂತೆಲ್ಲ ಸ್ಟಾರ್ಟ್ ಮಾಡಿಬಿಟ್ರಿ ಈ ಕಡೆ ಎಲ್ಲ. ಸೊ ಎಲೆಕ್ಟ್ರೋಲೈಟ್ ನೋಡ್ಬೋದು ನೀವು ಗೂಗಲ್ ಚೆಕ್ ಮಾಡಿ ಏನಪ್ಪ ಅಂತೇಳಿ, ಅಥವಾ ನಿಮಗೆ ಗೊತ್ತಿದ್ರು ಹೌದಲ್ಲ ಏನಂತೇಳಿ ಅನ್ಸಿರ್ಬೋದು. ಬಟ್ ಈಗೀಗ ಭಾಳ ಸ್ಟಾರ್ಟ್ ಆಗಿದ್ದು ನಮ್ಮ ಇಂಡಿಯಾ ಒಳಗೆ. ಬಟ್ ಆಲ್ರೆಡಿ ಅಮೇರಿಕನ್ ವೆಸ್ಟರ್ನ್ ಕಂಟ್ರಿ ಒಳಗೆ ಸ್ಟಾರ್ಟ್ ಅಂತ ಗೊತ್ತೈತೆ ರೀ ಎಲೆಕ್ಟ್ರೋಲೈಟ್ಸ್. ಆಮೇಲೆ ಅವ್ರು ಆಲ್ರೆಡಿ ಕುಡ್ಕೊಂತು ಬಂದಾರ. ಅದು ಒಂಥರ ಉಪ್ಪು ಆಮೇಲೆ ಸಕ್ಕರೆ ಆಮೇಲೆ ಮತ್ತು ಪೊಟ್ಯಾಷಿಯಮ್ ಆಮೇಲೆ ಸೋಡಿಯಮ್ ಏನೋ ಇರುತ್ತೆ. ಸೊ ಅಂಥ ಕೆಮಿಕಲ್ ಕಂಪೌಂಡ್ ಇರೋ ಒಂದು ಪೌಡರ್ ಅದನ್ನ ನೀರೊಳಗೆ ಮಿಕ್ಸ್ ಮಾಡಿ ಕುಡಿಬೇಕು. ಲೈಕ್ ORS ಥರನ ORS ಇರಬೇಕು, ಆದರೆ ORS ಅದು ಎಲೆಕ್ಟ್ರೋಲೈಟ್ಸ್ ಅಂತೇಳಿ. ಸೊ ಎಲ್ಲರಿಗೂ ಏನು ಅನ್ಸುತ್ತಂದ್ರೆ ಈ ಎಲೆಕ್ಟ್ರೋಲೈಟ್ಸ್ ಅದ ನಮಗೆ ಅಂದರೆ ಎಲ್ಲ ಎನರ್ಜಿ ಕೊಡ್ತಲ್ಲ ಅದು ನಮಗೆ ಅಂತೇಳಿ ಅನ್ಕೊಂಡ್ಬಿಟ್ಟು ಎಲ್ಲರೂ ಬರೀ ಅದು. ಸೊ ಪ್ಯೂರ್ ವಾಟರ್ನ ಬರೀ ಟಾಯ್ಲೆಟ್ ವಾಟರ್ ಯೂಸ್ ಮಾಡೋದು. ಸೊ ಇವ್ರು ಏನು ಮಾಡ್ತಾರಂದ್ರೆ ಇದಕ್ಕೆ ಅಗ್ರಿಕಲ್ಚರ್ ಫೀಲ್ಡಿಗೂ ಬರೀ ಇದು ಯಾವುದು ಎಲೆಕ್ಟ್ರೋಲೈಟ್ಸ್ ಇರೋ ನೀರು ಬಿಡ್ತಿರ್ತಾರೆ. ಸೊ ಅವನಿಗೆ ಅಂದ್ರೆ ಪ್ರೊಟಗನಿಸ್ಟಿಗೆ ಅಂದ್ರೆ ಹೀರೋಗೆ ಅನ್ಸುತ್ತಾ ಇದು ಇವ್ರು ಯಾಕಪ್ಪ ಹಿಂಗೆ ನೀರು ಬಿಡತ್ತಾರೆ ಅಂದ್ರೆ ಎಲೆಕ್ಟ್ರೋಲೈಟ್ ನೀರು ಯಾಕೆ ಬಿಡತ್ತಾರ, ನಾರ್ಮಲ್ ನೀರು ಬಿಡ್ರಿಪ್ಪ ಅಂತ ಹೇಳ್ತಾನೆ. ಅವ್ನು ಇನ್ನೊಬ್ಬ ಬಂದು ಹೇಳ್ತಾನೆ ಟಾಯ್ಲೆಟ್ ನೀರು ಯಾವನು ಬಿಡ್ತಾನಪ್ಪ ಇದು ಜಮೀನೊಳಗೆ ಅಂಥೇಳಿ ಹೇಳ್ತಾನೆ. ಇಲ್ಲ ಟಾಯ್ಲೆಟ್ ನೀರು ಬಿಡ್ರಿ ಅಂತೆಲ್ಲ ಹೇಳ್ತಾನೆ. ಸೊ ಎಲ್ಲ ಪೂರ್ತಿ ಅದು ಕಷ್ಟಪಟ್ಟ ಮತ್ತು ಏನೋ ಟೆಕ್ನಿಕ್ ಮಾಡ್ಕೊಂಡು ಮತ್ತು ಅದು ಟಾಯ್ಲೆಟ್ ನೀರು ಬರ್ತಾರೆ. ಆಮೇಲೆ ಪೂರ್ತಿ ಎಲೆಕ್ಟ್ರೋಲೈಟ್ಸ್ ಇಂಡಸ್ಟ್ರಿ ಪೂರ್ತಿ ಜೀರೋ ಬಂದುಬಿಡುತ್ತೆ. ಪೂರ್ತಿ 50% ಆಫ್ ಪಾಪ್ಯುಲೇಷನ್ ಆ ಒಂದು ಬ್ರ್ಯಾಂಡ ಅಂಥೇಳಿ ಒಂದು ಯಾವುದೋ ಒಂದು ಕಂಪ್ನಿಗೆ ಕೆಲಸ ಮಾಡ್ತಿರುತ್ತೆ. ಸೊ ಅವು ಪೂರ್ತಿ ಅನ್ಎಂಪ್ಲಾಯ್ಡ್ ಆಗುತ್ತೆ. ಅನ್ಎಂಪ್ಲಾಯ್ಡ್ ಆಗಿ ಅವ್ರಿಗೆ ಮತ್ತು ಹೊಡೆದಾಡಿ ಅವರಿಗೆ ಎಲ್ಲ ಇವನಿಗೆ ಕಳಿಸ್ರಿ ಇವನಿಗೆ ಅಂತೇಳಿ. ಸೊ ಜೈಲೊಳಗೆ ಇಡ್ತಾರೆ ರಿಹ್ಯಾಬಿಲೇಷನಿಗೆ. ಸೊ ಅಲ್ಲಿಂದ ಮತ್ತು ಆ ಒಂದು ಗಿಡ ಬಿಡುತ್ತೆ. ಸೊ ಈ ಸ್ಟೋರಿ ಹಂಗಿರುತ್ತೆ. ಬಟ್ ಒಂದು ತಿಳ್ಕೊಬೇಕಾಗಿರೋದು ಅಂದ್ರೆ ಎಲೆಕ್ಟ್ರೋಲೈಟ್ಸ್ ನೀರು ಬೇರೆ ಬೇರೆ. ಸೊ ಈಗ ಒಂಥರ ರೆವಲ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತೀವಿ ಎಲೆಕ್ಟ್ರೋಲೈಟ್ಸ್ ನೀರು ಕುಡಿದು. ಈ ಸ್ಪೋರ್ಟ್ಸ್ಮನ್ಗಳಾಗಿ ನೋಡ್ಬೋದು ಈಗ ಒಂದು ಸಿಪ್ ಹಾಕೋತಾರೆ ಒಂಥರ ಎಲೆಕ್ಟ್ರೋಲೈಟ್ಸಿಗೆ ಒಂಥರ ಪ್ರಮೋಷನ್ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಸೊ ಒಂಥರ ನಾವು ಅಂದ್ಕೊಡ್ತಿದ್ದೀವಿ ಮೊದಲೆಲ್ಲ ಹಿಂಗೆ ಜನ್ರೇಷನ್ ಹೋದಂಗೆ ಭಾಳ ಟೆಕ್ನಾಲಜಿಕಲಿ ಅಪ್ಗ್ರೇಡೆಡ್ ಆಗ್ತಾರಲ್ಲ ರೀ. ಈಗ ನಮಗೆ ಹೆಂಗೆ ಮೊಬೈಲ್ ಇವೆಲ್ಲ ನೋಡ್ತೀವಲ್ಲ ಅವು ನೆಕ್ಸ್ಟ್ ಏನೋ ಇರ್ಬೋದು ಬಿಡೋ, ಮೊಬೈಲೇ ಇಲ್ಲ ಡೈರೆಕ್ಟ್ ಅವ್ರ ಕೈಯಾಗ ಏನೋ ಒಂದು ಇನ್ವಿಸಿಬಲ್ ಪೂರ್ತಿ ವರ್ಡ ಒಂಥರ ಹಿಂಗೆ ಕಾಣುತ್ತೆ ಅಂತೇಳಿ. ಬಟ್ ಹಿಂಗೆಲ್ಲ ಅನಿಸ್ತೀವಿ. ಬಟ್ ಈ ಫಿಲ್ಮ್ ಒಂದು ಬ್ರೇಕ್ ಮಾಡಿಬಿಡುತ್ತೆ. ಅಂದ್ರೆ ಹಿಂಗೆ ಇರೋಕ್ಕಾಗಲ್ಲ, ಹಿಂಗೆ ಇರುತ್ತೆ ಅಂತೇಳಿ. ಯಾಕಂದ್ರೆ ಈಗ ಅದು ನಡೆಯಾಕತೈತೆ ಆ್ಯಕ್ಚುಲಿ ರೀಲ್ಸ್ ಒಳಗೆ ನೋಡಲಿ ಭಾಳ ಡಂಬೆಸ್ಟ್ ಈಗ ಯಾವನೋ ಏನೋ ತಪ್ಪು ಮಾಡತ್ತಾನ ಅಥವಾ ಎಕ್ಸಾಂಪಲ್ ರಾಂಗ್ ಆನ್ಸರ್ ಕೊಡ್ತಾನೆ ಅಂದ್ಕೊಳ್ಳಿ. ಯಾವುದೋ ಒಂದು ಕ್ವಶನ್ ನಮಗೆ ಇಂಡಿಪೆಂಡೆನ್ಸ್ ಯಾವಾಗ ಬಂತ ಅಂತ ಕೇಳಿದಾಗ ಆಗಸ್ಟ್ 15 ಅಂತೇಳಿ ಯಾವನಂತವನು ಅವ್ನಿಗೆ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಬಟ್ ಅದು ನಮಗೆ ಅವ್ನು ಯಾವುದೋ ಸೆಪ್ಟೆಂಬರ್ ಅಂತೆಲ್ಲ ಹೇಳ್ದ ಅಂದ್ಕೊಳ್ಳಿ, ಅವ್ನ ಕಮೆಂಟ್ಸ್ ಬರೋಬ್ಬರಿ ಬೈದಾಡ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅಲ್ಗಾರಿದಮಿಗೆ ಇದು ಗೊತ್ತಾಗಲ್ಲ ಅಂದ್ರೆ ಇದು ಚಲೋ ಇದು ಕಂಟೆಂಟ್ ಐತೆ ಅಂತೇಳಿ ಅದನ್ನು ಪೂರ್ತಿ ವೈರಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಮಗೆ ನಗು ಬರುತ್ತೆ ಆ ಒಂದು ಎಂಟರ್ಟೈನ್ಮೆಂಟ್. ಸೊ ತಲೆ ಅನಿಸುತ್ತೆ ಈ ಕ್ರಿಯೇಟ್ರಿಗೆ, ನಾನು ಚಲೋ ಕಂಟೆಂಟ್ ಮಾಡಿದ್ರೆ ನನಗೆ ಅಷ್ಟೇ ಲೈಕ್ ಬರ್ತಿಲ್ಲ,
ಸೊ ಬರೀ ಯಾವನೊಬ್ಬ ರಾಂಗ್ ಆನ್ಸರ್ ಹೇಳಾಕತ್ತಾನ ಅಂತೇಳಿ ಬರೀ ಈ ಸ್ಟಾರ್ಟ್ ಆಗಿದೆ. ಸೊ ಅವ್ನೇನು ಮಾಡ್ತಾನೆ, ಒಂದು ಕ್ರಿಯೇಟ್ ಮಾಡಿಬಿಡ್ತಾನೆ ಪೂರ್ತಿ ಬರೀ ರಾಂಗ್ ಆನ್ಸರ್ಸ್ ಹೇಳೋರು, ಬರೀ ಆನ್ಸರ್ ಕೊಡೋರು ಅವರು ಟಾರ್ಗೆಟ್ ಆಗ್ತಾರೆ. ಸೊ ಅದು ಮಾಡ್ತಾರೆ. ಸೊ ನಮಗೆ ನಗು ಬರುತ್ತೆ, ಓ ಇವ್ನು ತಪ್ಪು ಮಾಡ್ದೆ, ನಾನು ಅದು ನಾನು ಇವ್ನಿಗಿಂತ ಚಲೋ ಹೇಳ್ತೀನಲ್ಲ ಆನ್ಸರ್ ಅಂತೇಳಿ. ಬಟ್ ನಾವು ಯಾರು ಅಂದರೆ ಇದು ಯಾರ್ಯಾರು ಕಂಟೆಂಟ್ ಮಾಡತ್ತಲ್ಲ ಅದು ಕನ್ಸ್ಯೂಮ್ ಮಾಡ್ದಂಗೆ ಅದು. ಸೊ ಅವರು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂಥೇಳಿ. ಸೊ ಲೈಕ್ ಅಂದರೆ ಅವರು ಆ ಬಿಕಮಿಂಗ್ ಪ್ರೊಸೆಸ್ ಒಳಗೆ ಇರ್ತಾರೆ ಅವರು. ಸೊ ಅವರು ಹಂಗೆ ಡಂಬ್ ಹಾಕ್ಕೊಂತ ಹೋಗ್ತಿರ್ತಾರೆ. ಸೊ ಲೈಕ್ ಆ ಫಿಲ್ಮ್ ಒಂಥರ ಪರ್ಫೆಕ್ಟ್ ಅನ್ಬೋದು. ಅಂದ್ರೆ ಪರ್ಫೆಕ್ಟ್ ಅನ್ನಲ್ಲ, ಲೈಕ್ ಒಂಥರ ಬ್ಲೂ ಪ್ರಿಂಟ್ ಅನ್ಬೋದು. ಆ ಒಂದು ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಹೋಗೋ ಒಂದು ರೆವಲ್ಯೂಷನ್, ಅಂದ್ರೆ ಆಗೋ ರೆವಲ್ಯೂಷನ್. ಯಾಕಂದ್ರೆ ಸ್ಯೂಡೋ ಫೆಮಿನಿಸ್ಟ್ ಮೂಮೆಂಟ್ಸ್ ಆಗಲಿ ಅಥವಾ ಇದು ವೋಕಿಸಮ್ ಆಗಲಿ, ಸೊ ಇವೆಲ್ಲ ಸ್ಟಾರ್ಟ್ ಆಗ್ಯಾವ. ಇವೆಲ್ಲ ಲೈಕ್ ಬೀಯಿಂಗ್ ಡಮ್ ಈಸ್ ಅ ನಾರ್ಮ್ ಅಂಥೇಳಿ ಕ್ರಿಯೇಟ್ ಆಗೈತೆ ಆಲ್ರೆಡಿ. ಸೊ ಯಾವುದೇ ರೀಲ್ಸ್ ನೋಡಲಿ ಅಥವಾ ಯಾವುದೇ ಡಂಬೆಸ್ಟ್ ಪೀಪಲ್ಸ್ದ ಜಾಸ್ತಿ ವ್ಯೂಸ್ ಬರ್ತಾವೆ ಹೊರತು ಯಾರೋ ಹಾನೆಸ್ಟಾಗಿ ಡ್ರಾಯಿಂಗ್ ಮಾಡೋದಾಗಲಿ ಅಥವಾ ಏನೋ ಒಂದು ಕೆಲಸ ಮಾಡೋದು ಅವ್ನ ವ್ಯೂಸ್ ಬರೋಲ್ಲ. ಸೊ ನೀವು ಥಿಂಕ್ ಮಾಡಬೇಕು ಇದ್ರ ಬಗ್ಗೆ.